ಕಾದಂತ ದಿನ, ಕಾದಂತ ಕ್ಷಣ. ಶಿವಣ್ಣ ಆಯ್ತು, ಈಗಷ್ಟೇ ರಾಘಣ್ಣ ಕೂಡ, ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಪತ್ನಿ ಸಮೇತರಾಗಿ, ಕುಟುಂಬ ಸಮೇತರಾಗಿ ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಸೋಮನಾಥೇಶ್ವರ ದೇವಾಲಯದಂತೆ ಸೆಟ್ ಹಾಕಲಾಗಿರುವಂತಹ ಒಂದು ಅದ್ದೂರಿಯಾದಂತಹ ಮಂಟಪದಲ್ಲಿ ರಾಧಿಕಾ ಹಾಗೆ ಯಶ್ ಅವರ ವಿವಾಹ ಮುಹೂರ್ತ ಕಾರ್ಯಕ್ರಮ ನೆರವೇರ್ತಾ ಇದೆ. ಕನ್ಯಾದಾನ, ಬಹುಶಃ ಇದು ಕನ್ಯಾದಾನ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರ ಮುಖದಲ್ಲಿರುವಂತಹ ನಗುನೇ ಹೇಳ್ತಾ ಇದೆ ನಿಜಕ್ಕೂ ಅವರಿಬ್ರು ಇವತ್ತು ಎಷ್ಟು ಸಂತೋಷವಾಗಿದ್ದಾರೆ, ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಎದುರು ನೋಡ್ತಾ ಇದ್ರು ಅನ್ನುವಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸಮಾಜ ಸೇವಕ ಮುತ್ತಪ್ಪ ರೈ ಅವರು ಈಗಷ್ಟೇ ಯಶ್ ಅವರ ವಿವಾಹ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲ ಅನ್ಕೊಂಡಿದ್ವಿ ಬಹುಶಃ ಎಲ್ಲರನ್ನ ಆರತಕ್ಷತೆಗೆ ಇನ್ವೈಟ್ ಮಾಡಿರ್ತಾರೆ. ಈ ಒಂದು ಮದುವೆ ಮುಹೂರ್ತ ಕಾರ್ಯಕ್ರಮ ಏನಿದೆ, ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಏನಿದೆ, ಅದಕ್ಕೆ ಬಹಳನೇ ಆಪ್ತ ವಲಯ, ಸಂಬಂಧಿಕರು, ಕುಟುಂಬಸ್ಥರು ಇವ್ರು ಹೆಚ್ಚಾಗಿರ್ತಾರೆ ಅಂತ. ಆದರೆ ನಿಜಕ್ಕೂ ನಾನು ಆಗಲೇ ಹೇಳ್ದ ಹಾಗೆ ಆಪ್ತ ವಲಯ ಅಂತ ಯೋಚನೆ ಮಾಡಿದ್ರೇ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರಿಗೆ ತುಂಬ ದೊಡ್ಡ ಸರ್ಕಲ್ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತ ವಲಯದವರಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಮುಹೂರ್ತ ಕಾರ್ಯಕ್ರಮಕ್ಕೂ ಕೂಡ ಇಬ್ಬರೂ ಕೂಡ ಬಹಳಾನೇ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ನಿಜಕ್ಕೂ ಒಂದು ಇನ್ವೈಟೇಷನ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಶ್ ಅವರೇ ಖುದ್ದಾಗಿ ಹೋಗಿ ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಯಾರೂ ಕೂಡ ಈ ಒಂದು ವಿವಾಹ ಮಹೋತ್ಸವವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲರೂ ಕೂಡ
ಈಗಷ್ಟೇ ಮುತ್ತಪ್ಪ ರೈ ಅವರು SM ಕೃಷ್ಣ ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳು ಮೊದಲ ಸಾಲಿನಲ್ಲಿ ಯಾರೆಲ್ಲ ಕುಳಿತಿದ್ದಾರೆ, ಹಾಗೆ ಚಿತ್ರರಂಗದ ಗಣ್ಯರು ಯಾರೆಲ್ಲ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಮಾತನಾಡಿಸಿ ಮುಂದೆ ಸಾಗಿದ್ದಾರೆ. ಯಶ್ ರಾಧಿಕಾ ಪಂಡಿತ್ಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇರುವಂತ ನೇರ ದೃಶ್ಯಾವಳಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಈ ಮೂಲಕ ಯಶ್ ಹಾಗೆ ರಾಧಿಕಾ ಪಂಡಿತ್ ಅಧಿಕೃತವಾಗಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗಿದ್ದಾರೆ. ಹಾಗೆ ಯಶ್ ಏನೋ ಹೇಳ್ತಾ ಇದ್ದಾರೆ ಅವಾಗಿಂದ ರಾಧಿಕಾ ಪಂಡಿತ್ ಅವರಿಗೆ, ಅದನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಮದುವೆಯ ಎಲ್ಲಾ ಶಾಸ್ತ್ರಗಳಲ್ಲೂ ಪ್ರಮುಖವಾದಂತ ಶಾಸ್ತ್ರ ಮಾಂಗಲ್ಯ ಧಾರಣೆ. ಈಗಷ್ಟೇ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರ ವಿವಾಹ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ನೆರವೇರಿದೆ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ. ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ, ಇದಕ್ಕೆ ಹರಿಯ ಸಾಕ್ಷಿ ಎನ್ನುವೆ. ಸ್ವರ್ಗ ಸಮಾನ ಸುಖವ ನೀಡೆಂದು ಕೈಗಳನ್ನು ಮುಗಿವೆ, ಎರಡನೇ ಹೆಜ್ಜೆಯನ್ನು ಇಡುವೆ. ಸಪ್ತಪದಿ ಇದು ಸಪ್ತಪದಿ. ಸಪ್ತಪದಿ ಇದು ಸಪ್ತಪದಿ. ಮೂರು ಕಾಲದಲ್ಲೂ ಏಕ ರೀತಿನ ಸಹಚರನಾಗಿರುವೆ, ಮೂರನೇ ಹೆಜ್ಜೆಯನ್ನು ಇಡುವೆ. ಮಮತೆ ಮೋಹ ಸುಖ ದುಃಖದಲ್ಲಿ ಜೊತೆಯಲ್ಲೇ ಇರುವೆ, ನಾಲ್ಕನೇ ಹೆಜ್ಜೆಯನ್ನು ಇಡುವೆ. ಸಪ್ತಪದಿ ಇದು ಸಪ್ತಪದಿ.